ಹೇಗಿದ್ದೀರಾ? ನಾನು ತುಂಬ ಚೆನ್ನಾಗಿದ್ದೀನಿ. ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊತೀನಿ. ಇವತ್ತು ನನ್ನ ಬ್ಯುಸಿ ರುಟೀನ್ ಮಾರ್ನಿಂಗಿಂದ ಈವ್ನಿಂಗ್ ತನಕ ಏನಾಗುತ್ತೆ ಅನ್ನೋದು ಬ್ಯುಸಿ ರುಟೀನ್ನ ನಿಮ್ಮ ಜೊತೆ ಶೇರ್ ಮಾಡಬೇಕು ಅಂತ ಅಂದ್ಬಿಟ್ಟು ವ್ಲಾಗ್ ಮಾಡ್ತಾಯಿದ್ದೀನಿ. ಇವತ್ತು ತುಂಬ ಅಂದರೆ ತುಂಬ ಕೆಲಸ ಇದೆ. ನನಗೆ ಇವತ್ತು ಹೋಲ್ ಡೇ ಬ್ಯುಸಿ ಇರ್ತೀನಿ ನಾನು. ಯಾಕಂದರೆ ಇವತ್ತೊಂದು ರಿಚುವಲ್ಸ್ ಇದೆ, ನನ್ನ ಮನೆಯ ರಿಚುವಲ್ಲು. ಅದನ್ನು ನಿಮಗೆ ಮುಂದೆ ಶೇರ್ ಮಾಡ್ತೀನಿ. ಎಲ್ಲೂ ವಿಡಿಯೋನ ಸ್ಕಿಪ್ ಮಾಡ್ದಲೇ ನೋಡ್ತಾ ಇರಿ. ಇದು ನನ್ನ ಪುಟಾಣಿ ಮನೆಯ ಗಾರ್ಡನಲ್ಲಿ ಬಿಟ್ಟಿರೋ ಹಣ್ಣುಗಳು. ಇನ್ನೂ ಕಾಯಿ ಇದೆ, ಒಂದು 2 ಡೇಸ್ಗೆ ಹಣ್ಣಾಗುತ್ತೆ. ಈ ಮರದ್ದು ಹಣ್ಣಂತೂ ತುಂಬ ಅಂದರೆ ತುಂಬ ಸ್ವೀಟ್ನೆಸ್ ಇರುತ್ತೆ. ನೋಡೋಕ್ಕೆ ಸಣ್ಣ ಹಣ್ಣು ಅನಿಸುತ್ತೆ, ಬಟ್ ತುಂಬ ಅಂದರೆ ತುಂಬ ಸ್ವೀಟ್ ಇರುತ್ತೆ. ಇವತ್ತು ಬೆಳಗ್ಗೆ ಎದ್ದ ತಕ್ಷಣ ಮಾರ್ನಿಂಗ್ ಏನೇನಿರುತ್ತೋ ರೂಟೀನ್ ಅದೆಲ್ಲ ಮುಗಿಸಿ ಒಳಗಡೆ ಬಂದು ನನ್ನ ಮಗಳಿಗೆ ಸ್ನಾನ ಮಾಡಿಸಿ ಇವತ್ತು ತಿಂಡಿಗೆ ಉಪ್ಮಾ ಮಾಡ್ತಾಯಿದ್ದೀನಿ. ಯಾಕಂದರೆ ನಿನ್ನೆ ನಾನು ಸ್ವಲ್ಪ ಲೇಟಾಗಿ ಮಲಗಿದೆ, ಆಮೇಲೆ ರಾತ್ರಿ ಎಲ್ಲ ನಿದ್ದೆನೂ ಇರಲಿಲ್ಲ. ಏನಕ್ಕಂದರೆ ನನ್ನ 2ನೇ ಮಗಳಿಗೆ ಸ್ವಲ್ಪ ಕೋಲ್ಡ್ ಆಗಿಬಿಟ್ಟಿತ್ತು. ಅವಳು ರಾತ್ರಿ ಎಲ್ಲ ಜಾಸ್ತಿ ನಿದ್ದೆ ಮಾಡೋಕ್ಕೆ ಬಿಟ್ಟಿಲ್ಲ. ತುಂಬ ಹಠ ಕಿರಿಕಿರಿ ಮಾಡ್ತಾಯಿದ್ಲು. ಸೊ ಹಂಗಾಗಿ ಬೆಳಗ್ಗೆ ಎದ್ದಾಗ ಲೇಟ್ ಆದಾಗ ಆಲ್ಮೋಸ್ಟ್ ಅಲ್ಲಿ ಎಲ್ಲರ ಮನೆಗೂ ಇದೇ ಡಿಶ್ ಮಾಡ್ತೀರಾ. ಸೊ ನಮ್ಮ ಮನೆಯಲ್ಲೂ ಇವತ್ತು ಅದೇ ಮಾಡಿರೋದು, ಉಪ್ಮಾ. ಆ್ಯಂಡ್ ನೆಕ್ಸ್ಟ್ ನನ್ನ ಮಗಳನ್ನ ಫ್ರೆಶ್ ಅಪ್ ಮಾಡಿಸಿ ಅವಳಿಗೆ ಕೂಮ್ ಮಾಡೋಣ ಅಂತ ಅವಳನ್ನ ರೆಡಿ ಮಾಡಿ ಇವಾಗ ತಿಂಡಿ ತಿನ್ನಿಸಿ ಅವಳನ್ನ ಬಸ್ಸಿಗೆ ಕಳಿಸ್ಬೇಕು. ಆಲ್ರೆಡಿ ಟೈಮ್ ಆಯಿತು, ರಿಮೈನಿಂಗ್ 10 ಮಿನಿಟ್ಸ್ ಅಷ್ಟೇ ಇರೋದು. ಬೇಗ ತಿನ್ನು ಅಂತ ಹೇಳ್ತಾ ಇದ್ದೀನಿ. ಬಟ್ ಅವಳಿಗೆ ಇಷ್ಟ ಇಲ್ಲ ಉಪ್ಮಾ ಅಂತಂದರೆ. ಆಲ್ರೆಡಿ ಕೇಳಿದ್ಲು ಮಾರ್ನಿಂಗ್ ಏನು ತಿಂಡಿ ಮಾಡ್ತೀಯ ಮಮ್ಮಿ ಅಂತ ಅಂದ್ಬಿಟ್ಟು. ನಾನು ಉಪ್ಪಿಟ್ಟು ಅಂತ ತಿಂದಿದ್ದಕ್ಕೆ ಅವಳಿಗೆ ಅಯ್ಯೋ ಉಪ್ಪಿಟ್ಟ ಅಂತ ರಾಗ ತೆಗೆದ್ಲು. ಸೊ ಏನು ಮಾಡೋಕ್ಕಾಗಲ್ಲ ಅಮ್ಮ, ಇವತ್ತು ಲೇಟ್ ಆಗಿಬಿಟ್ಟಿದೆ, ಯು ಹ್ಯಾವ್ ಟು ಈಟ್ ಅಂತ ಹೇಳಿದೆ. ಹಾಗೆ ನನಗೆ ಎಷ್ಟು ಬೇಕೋ ಅಷ್ಟು ತಿಂತೀನಿ ನೋಡು ಅಂತ ಹೇಳಿಬಿಟ್ಟು 2 ತುತ್ತು ತಿಂದಿದ್ದು. ಆಲ್ರೆಡಿ ಬಸ್ ಬರೋ ಟೈಮು ಆಗಿತ್ತು. ಅವಳ ಫ್ರೆಂಡು ಕೂಡ ಬಂದಿದ್ದ. ಮನೆ ಮುಂದೆನೇ ಬಸ್ ಬರುತ್ತೆ, ನಾವೇನೇನು ದೂರ ಹೋಗಿ ಅವಳನ್ನ ಡ್ರಾಪ್ ಮಾಡಿ ಬರಬೇಕು ಅನ್ನೋದು ಏನೂ ಇಲ್ಲ. ಮನೆ ಮುಂದೆನೇ ಹತ್ತುತ್ತಾಳೆ ಬಸ್ಸಿಗೆ. ಆಮೇಲೆ ಒಳಗಡೆ ಬಂದು ನನ್ನ ಮಗಳಿಗೆ ಫ್ರೆಶ್ ಅಪ್ ಮಾಡಿಸಿ ಬೇಗ ರೆಡಿ ಮಾಡಿ ನಾನು ಫ್ರೆಶ್ ಅಪ್ ಆಗಬೇಕು. ತುಂಬ ಲೇಟ್ ಬೇರೆ ಆಗಿದೆ. 3 o'clock ಒಳಗಡೆ ಮುಗಿಸ್ಬೇಕು ಈ ರಿಚುವಲ್ನ. ನಿಮಗೆ ರಿಚುವಲ್ ಬಗ್ಗೆ ಹೇಳ್ತೀನಿ ಅಂದಿದ್ನಲ್ಲ, ಏನು ಅಂತ ಅಂದ್ಬಿಟ್ಟು ಅಂತಂದರೆ ಹೋಳಿಗೆ ಅಮ್ಮ. ಇವತ್ತು ನಮ್ಮ ಮನೇಲಿ ಹೋಳಿಗೆ ಅಮ್ಮ. ಆಲ್ಮೋಸ್ಟ್ ಅಲ್ಲಿ ಎಲ್ಲರಿಗೂ ಹೋಳಿಗೆ ಅಮ್ಮ ಅಂತಂದರೆ ಐಡಿಯಾ ಇರುತ್ತೆ. ಸಣ್ಣ ಮಕ್ಕಳು ಇರೋ ಮನೆಗೆ ಹೋಳಿಗೆ ಅಮ್ಮ ಮಾಡೇ ಮಾಡ್ತಾರೆ. ಅದು ಒಂದು ಹಳೆ ಕಾಲದಿಂದ ಬಂದಿರೋ ಒಂದು ಟ್ರೆಡಿಷ್ನಲ್ ರಿಚುವಲ್ ಅದು. ಸೊ ಹಾಗಾಗಿ ನನ್ನ ಮನೆಯಲ್ಲಿ ಸಣ್ಣ ಮಕ್ಕಳಿರೋದ್ರಿಂದ ಈ ರಿಚುವಲ್ನ ನಾವು ಮಾಡಲೇಬೇಕು. ಮಾಡಿದ್ರೆ ತುಂಬ ಒಳ್ಳೆಯದು. ನೆಕ್ಸ್ಟು ನಾನು ಫ್ರೆಶ್ ಅಪ್ ಆಗಿ ಬಂದು ಅಗ್ನಿ ದೇವಕ್ಕೆ ಪೂಜೆ ಮಾಡ್ತಾ ಇದ್ದೀನಿ. ಏನಕ್ಕಂದರೆ ನಾವು ಏನು ಅಡುಗೆ ಮಾಡ್ತೀವೋ, ನಾವು ಏನು ಅಮ್ಮಂಗೆ ಪ್ರಸಾದ ಮಾಡ್ತೀವೋ ಅದರಲ್ಲಿ ಯಾವುದೇ ರೀತಿ ಕೊರತೆ ಆಗಬಾರ್ದು. ಅಡುಗೆ ಎಲ್ಲ ನೀಟಾಗಿ ಬರಲಿ, ರುಚಿಯಾಗಿ ಆಗಲಿ ಅಂತ ಅಂದ್ಬಿಟ್ಟು ದೇವರಿಗೆ ನಮಸ್ಕಾರ ಮಾಡಿಕೊಂಡು ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಬೇಳೆ ಆಲ್ರೆಡಿ ಬೇಯಿಸ್ಕೊಂಡ್ಬಿಟ್ಟಿದ್ದೆ, ವಿಡಿಯೋ ಕ್ಯಾಪ್ಚರ್ ಆಗಿಲ್ಲ. ಏನಕ್ಕಂದರೆ ನನ್ನ ಮಗಳು ಮಲಗಿದ್ಲು. ಬೇಗ ರೆಡಿ ಮಾಡಿಬಿಡೋಣ ಅಂತ ಅಂದ್ಬಿಟ್ಟು ಸ್ಟಾರ್ಟ್ ಮಾಡಿದೆ. ಹೋಳಿಗೆ ರೆಡಿಯಾಗಿದೆ, ಜೊತೆಗೆ ಹೋಳಿಗೆ ಸಾಂಬಾರು ಕೂಡ ರೆಡಿಯಾಗಿದೆ. ಅನ್ನ ಮೊಸರು ರೆಡಿಯಾಗಿದೆ. ದೇವರಿಗೆ ಇವಾಗ ನೈವೇದ್ಯ ಮಾಡ್ತಾಯಿದ್ದೀನಿ. ಏನಿಲ್ಲ, ಪೂಜೆಗೆ ಕಾಯಿ, ಬಾಳೆಹಣ್ಣು, ಸ್ವಲ್ಪ ಎಲೆ ಅಡಿಕೆ, ಆಮೇಲೆ ಅಮ್ಮನ ಕುಡಿಕೆ. ಅಮ್ಮನಿಗೆ ನಾವು ಏನೇನು ಇಟ್ಟು ಪೂಜೆ ಮಾಡಿರ್ತೀವೋ ಅದೆಲ್ಲ ನಮ್ಮ ಮನೇಲಿ ಏನೂ ಇಟ್ಕೊಳಂಗಿಲ್ಲ. ಅಮ್ಮನ ಕಳಿಸ್ತೀವಲ್ಲ ಅವಾಗಲೇ ಎಲ್ಲ ಕೊಟ್ಟು ಕಳಿಸ್ಬೇಕು. ಇದಾಗಿತ್ತು ವಿಡಿಯೋ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಸ್ಟೇ ಟ್ಯೂನ್. ಬೈ, ಲವ್ ಯು ಆಲ್.